ಓಂ ಶಾಂತಿ ಎಲ್ಲರಿಗೆ. ಸೊ ಇವತ್ತು ಶಾಂತಿ ಮುಗಿಯ ಡೇಟ್ ಆಗಿದೆ 5/10/71 5/10/71 5 तारीख 10वां महीना 71 5/10/71 मुरली हेडिंग आಗಿದೆ संपूर्णता की निशानी 16 कलाएं. ಸಂಪೂರ್ಣತೆಯ ಒಂದು ಗುರ್ತಾಗಿದೆ 16 ಕಲೆಗಳು. ಸಂಪೂರ್ಣ ಸ್ಟೇಜ್ನೇ ನಾವು ಪಡ್ಕೊಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಆಧಾರನೇ 16 ಕಲೆಗಳು ಯಾವಾಗ ನಮ್ಮಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ ಆವಾಗ ನಾವು ಸಂಪೂರ್ಣತೆ ಸ್ಟೇಜ್ ನನ್ನ ಹತ್ರದಲ್ಲಿದ್ದೀವಿ. तो सभी के पुरुषार्थ का लक्ष्य कौन सा है? तो बाबा ಪ್ರಶ್ನೆಯಿಂದ ಕೇಳ್ತಾ ಇದ್ರೆ ಎಲ್ಲರ ಪುರುಷಾರ್ಥದ ಲಕ್ಷ್ಯ ಯಾವುದಾಗಿದೆ? सभी के पुरुषार्थ का लक्ष्य कौन सा है? किसी ने कहा संपूर्ण बनना. तो संपूर्णता की स्टेज किसको कहा जाता? तो ಸಂಪೂರ್ಣತೆಯ ಒಂದು ಸ್ಟೇಜ್ ಏನಿದೆ ಅದು ಯಾವುದಕ್ಕೆ ಹೇಳಲಾಗುತ್ತೆ? संपूर्णता की स्टेज किसको कहा? कौन सा नक्शा सामने है जिसको संपूर्ण स्टेज समझते? ಬಾಬಳ್ತ ಯಾವ ನಕ್ಷೆ ಅಥವಾ ಪ್ಲಾನ್ ಎದುರುಗಡೆ ಇದೆ ಯಾವುದನ್ನ ನೀವು ಸಂಪೂರ್ಣ ಸ್ಟೇಜ್ ಅಂತ ತಿಳ್ಕೊಂಡಿರ್ತೀರಿ. तो बाप ने भी जो संपूर्ण स्टेज धारण की उसमें क्या बातें थी? ತಂದೆನೂ ಸಹ ಯಾವ ಸಂಪೂರ್ಣ ಸ್ಟೇಜ್ ನನ್ನ ಧಾರಣೆ ಮಾಡಿದರೆ ಅದರಲ್ಲಿ ಏನೇನ್ ಮಾತುಗಳಿದಾವೆ? बाप ने भी जो संपूर्ण स्टेज धारण की है उसमें क्या बातें थी? जब दूसरों को सुनाते हो तो संपूर्ण स्टेज का क्या क्या वर्णन करते हो? ಬಾಬಾ ಹೇಳ್ತಾರೆ ಯಾವಾಗ ಬೇರೆಯವ್ರಿಗೆ ನೀವು ತಿಳಿಸ್ಕೊಡ್ತಾ ಇರ್ತೀರಿ ಅದರಲ್ಲಿ ಸಂಪೂರ್ಣ ಸ್ಟೇಜ್ ಬಗ್ಗೆ ಏನೇನು ವರ್ಣನೆ ಮಾಡ್ತೀರಿ? जब दूसरों को सुनाते हो तो संपूर्ण स्टेज का क्या क्या वर्णन करते? ಈ ತರ ಸಂಪೂರ್ಣ ಸ್ಟೇಜ್ ಇರುತ್ತೆ ಅಂತ ಯಾವ್ಯಾವ ಮಾತುಗಳಿಂದ ಆ ಸ್ಟೇಜ್ ನನ್ನ ನೀವು ವರ್ಣನೆ ಮಾಡ್ತೀರಿ? उनको समझाती हो ना कि इस नॉलेज द्वारा सर्वगुण संपन्न 16 कला संपूर्ण संपूर्ण ನಿರ್ವಿಕಾರಿ बनते. ಯಾರಿಗಾದ್ರೂ ಈ ಲಕ್ಷ್ಯ ತಿಳಿಸ್ಕೊಡ್ತೀರಲ್ಲ ರಾಜಯೋಗದ ಮೂಲಕ ನಾವೇನ್ ಲಕ್ಷ್ಯವನ್ನ ಅಥವಾ ಈ ಜ್ಞಾನದ ಮೂಲಕ ಏನ್ ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಏನಂತ ತಿಳಿಸ್ಕೊಡ್ತೀರಿ? ಕಿ ನಾವು ಸರ್ವ ಗುಣಗಳಲ್ಲಿ ಸಂಪನ್ನ ಆಗ್ಬೇಕು, ಮತ್ತೆ 16 ಕಲೆಗಳಲ್ಲಿ ಸಂಪೂರ್ಣ ಆಗ್ಬೇಕು, ಮತ್ತೆ ಸಂಪೂರ್ಣ ನಿರ್ವಿಕಾರಿ ಆಗ್ಬೇಕು ಅಂತ ಎಲ್ಲರಿಗೂ ತಿಳಿಸ್ಕೊಡ್ತೀರಲ್ವಾ? ಸರ್ವಗುಣ ಸಂಪನ್ನ 16 कला संपूर्ण संपूर्ण निर्विकारी. तो यह संपूर्ण स्टेज वर्णन करते हो. ಬಾಬಾ ಹೇಳ್ತಾರೆ ಇದರಲ್ಲಿ ಸಂಪೂರ್ಣ ಸ್ಟೇಜ್ ನನ್ನ ನೀವು ವರ್ಣನೆ ಮಾಡ್ತಾರೆ. भविष्य में तो प्राप्ति होगी लेकिन संपूर्ण स्टेज तो यही कहेंगे ना. ಬಾಬಾ ಹೇಳ್ತಾರೆ ಭವಿಷ್ಯತ್ತಿನಲ್ಲಿ ಅಂತೂ ಪ್ರಾಪ್ತಿ ಆಗೇ ಆಗುತ್ತೆ, ಆದ್ರೆ ಸಂಪೂರ್ಣ ಸ್ಟೇಜ್ ಅಂತೂ ಇದಕ್ಕೆ ಹೇಳಲಾಗುತ್ತಲ್ಲ. आत्मा में बल तो अभी से बरेगा. ಬಾಬಾ ಹೇಳ್ತಾರೆ ಸಂಪೂರ್ಣ ಸ್ಟೇಜ್ ಫೈನಲ್ ಅಲ್ಲಿ ಸಿಗುತ್ತೆ, ಬಟ್ ಈ ಸಮಯದಲ್ಲಿ ಆತ್ಮನಲ್ಲಿ ಬಲ ಶಕ್ತಿ ತುಂಬೋದು ಈ ಸಮಯದಲ್ಲಿನೇ ಅಲ್ವಾ. 16 कला संपूर्ण कहा जाता है तो कलाएं अभी भरेंगे ना. ಈಗ ಫೈನಲ್ ಸ್ಟೇಜ್ ಸಂಪೂರ್ಣ ಸ್ಟೇಜ್ ನಮ್ದು 16 ಕಲೆಗಳಲ್ಲಿ ಸಂಪೂರ್ಣ ಆಗೋದು, ಫುಲ್ ಆಗೋದು. तो 16 ಕಲೆಗಳಲ್ಲಿ ನಾವು ಸಂಪೂರ್ಣ ಆಗ್ಬೇಕು ಅಂದಾಗ ಬಾಬಾ ಹೇಳ್ತಾರೆ ಆ ಎಲ್ಲ ಕಲೆಗಳನ್ನ ತುಂಬಿಕೊಳ್ಳುವಂತಹ ಸಮಯ ಈಗಲ್ಲ. तो कलाएं अभी भरेंगे ना. ಆ ಎಲ್ಲ ಕಲೆಗಳನ್ನ ಈ ಸಮಯದಲ್ಲಿ ನಾವು ತುಂಬಿಕೊಳ್ತೀವಿ. तो सर्वगुण संपन्न संपूर्ण निर्विकारी और 16 कला संपूर्ण यह सब शब्द कहते हैं. ಬಾಬಾ ಹೇಳ್ತಾರೆ ಸಂಪೂರ್ಣತೆಗೆ ಸಂಬಂಧಪಟ್ಟಿರೋದ್ರಲ್ಲಿ ಈ ಎಲ್ಲಾ ಶಬ್ದಗಳು ಯಾವುದು? ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮತ್ತೆ 16 ಕಲೆಗಳಲ್ಲಿ ಸಂಪೂರ್ಣ. तो
तो यह संपूर्ण स्टेज हुआ ना ಆ ಲೆಕ್ಕದಲ್ಲಿ ಈ ಸ್ಟೇಜ್ಗೆ संपूर्ण स्टेज ಅಂತ ಹೇಳಲಾಗುತ್ತೆ. तो सर्वगुण क्या है वो तो समझते हो, गुणों की लिस्ट तो आपके पास है. तो ಬಾಬಾ ಹೇಳ್ತಾರೆ ಸರ್ವಗುಣಗಳು ಏನೇನಿದಾವೆ ಅದಂತೂ ನಿಮಗೆ ಗೊತ್ತಿದೆ, ಯಾಕಂದ್ರೆ ನಿಮ್ಮ ಹತ್ರ ಗುಣಗಳ ಒಂದು लिस्ट ಅಂತೂ इद्दे ಇದೆ. सर्वगुण क्या है वो तो समझते हो और गुणों का लिस्ट भी आपके पास है, गुणಗಳ ಲಿಸ್ಟನ್ನು ಸಹ ನಿಮ್ಮ ಹತ್ರ ಇದೆ. परंतु यह जो 16 कला कहा जाता है, ಆದ್ರೆ ಈ ಸಮಯದಲ್ಲಿ 16 ಕಲಾಗಳ ಸಂಪೂರ್ಣತೆ ಅಂತ ಏನ್ ಹೇಳಲಾಗುತ್ತೆ, परंतु ये जो 16 कला कहा जाता है उनका भावार्थ क्या है. ಬಾಬಾ ಹೇಳ್ತಾರೆ ಈ 16 ಕಲೆಗಳು ನಾವೇನ್ ಹೇಳ್ತಾ ಇದ್ದೀವಿ, ಈ 16 ಕಲೆಗಳ ಭಾವಾರ್ಥ ಏನಾಗಿದೆ. यह है संपूर्ण स्टेज की निशानी. ಈ 16 ಕಲೆಗಳು ಭಾವಾರ್ಥನೇ ಆಗಿದೆ ಸಂಪೂರ್ಣ ಸ್ಟೇಜ್ ನಿಮ್ದೇನಿದೆ ಆತ್ಮನ ಕಂಪ್ಲೀಟ್ ಸ್ಟೇಜ್ ಅಥವಾ ಪರಿಪೂರ್ಣ ಸ್ಟೇಜ್. तो ಸಂಪೂರ್ಣ ಸ್ಟೇಜ್ ನ ಗುರ್ತಾಗಿದೆ ಈ 16 ಕಲೆಗಳು. ಅದಕ್ಕೆ 16ನೇ ದಿನ ಹುಣ್ಣಿಮೆಯನ್ನ ತೋರಿಸ್ತಾರೆ, ಅದರಲ್ಲಿ ಫುಲ್ ಕಂಪ್ಲೀಟ್ ಆಗಿರುತ್ತೆ, ಒಂದು ಕಲೆನೂ ಸಹ ಅದರಲ್ಲಿ ಕಡಿಮೆ ಆಗಿಲ್ಲ. 16ನೇ ದಿನ ಆದ್ಮೇಲೆ ಮತ್ತೆ ಒಂದೊಂದು ಕಲೆ ಕಡಿಮೆ ಆಗ್ತಾ ಬರ್ತದೆ, ಲಾಸ್ಟ್ಗೆ ಒಂದು ಗೆರೆ ಉಳ್ಕೊಳ್ಳುತ್ತೆ, ಅಮಾವಾಸ್ಯೆ ಅಂತ. ಅಂದ್ರೆ ಆ ಸಮಯದಲ್ಲಿ ಕಲೆಗಳಿಲ್ಲ. तो जैसे देखा किसी में कोई भी विशेषता होती है तो कहने में आता है ना इनमें यह कला है. ತಿಳ್ಕೊಳ್ಳಿ, ಯಾರಲ್ಲಿ ಏನಾದ್ರೂ ವಿಶೇಷತೆ ಕಾಣಿಸ್ತಾ ಇದೆ, ಲೈಕ್ ತುಂಬಾ ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಅಥವಾ ಚೆನ್ನಾಗಿ ಅಡಿಗೆ ಮಾಡುವಂಥದ್ದು, ಅಥವಾ ಯಾರನ್ನಾದ್ರೂ ಸತ್ಕಾರ ಮಾಡುವಂಥದ್ದು, ಯಾರಾದ್ರೂ ಚೆನ್ನಾಗಿ ಮಾತಾಡ್ಸುವಂಥದ್ದು, ಈ ಎಲ್ಲ ಸಹ ಬಾಬಾ ಹೇಳ್ತಾ ಇವರಲ್ಲಿ ಇಂತಹ ವಿಶೇಷತೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಅದರ ಅರ್ಥ ಏನು, ಆ ಕಲೆ ಅವರಲ್ಲಿ ಇದೆ ಅಂತ ಅಲ್ವಾ. तो किसमें कोई भी विशेषता होती है तो कहने में आता है ना इनमें यह कला है. किसी में रोते हुए को हंसाने की कला अर्थात विशेषता होती है. ಕೆಲವರಲ್ಲಿ ಅಳ್ತಾ ಇರುವಂತವ್ರನ್ನ ನಗಿಸುವಂತಹ ಕಲೆ, ಒಬ್ಬ ಅಳೋರ್ನನ್ನ ನಗಿಸ್ತಾರೆ. ಸೊ ಅದರಲ್ಲಿ ಅದ್ರ ವಿಶೇಷತೆ ಅಂತಾನೆ ಹೇಳಲಾಗುತ್ತೆ, ಇವರಲ್ಲಿ ಈ ವಿಶೇಷತೆ ಇದೆ. कोई में हाथ के सफाई की कला होती, ಗೊತ್ತಾಗೋದೇ ಇಲ್ಲ ಈ ತೆಗೆದು ಯಾವಾಗ ಇಲ್ಲಿಟ್ಟಿದ್ದಾರೆ. हाथ की सफाई मैजिक. कोई में हाथ की सफाई कला की होती है, कोई में बुद्धि के चमत्कारी की कला होती है, ಒಳ್ಳೆ ಚುರುಕು ಬುದ್ಧಿ ಇರುತ್ತೆ, ಚಮತ್ಕಾರಿ ಬುದ್ಧಿ. ಸೊ ಕೆಲವರಲ್ಲಿ ಆ ಒಂದು ಚಮತ್ಕಾರಿ ಬುದ್ಧಿಯ ಕಲೆ ಇರುತ್ತೆ. तो यह 16 कला संपूर्ण ಅರ್ಥಾತ್ ಆ ಲೆಕ್ಕದಲ್ಲಿ ಬಾಬಾ ಹೇಳ್ತಾರೆ 16 ಕಲೆಗಳಲ್ಲಿ ನಾವು ಸಂಪೂರ್ಣರು ಅಂದ್ರೆ ಅರ್ಥ उसका जो भी कर्म होगा वह हर कर्म कला के समान दिखाई देगा. ತಿಳ್ಕೊಳ್ಳಿ, ಅದು ಅವ್ರು ಏನೇ ಕರ್ಮ ಮಾಡ್ತಾ ಇರಬಹುದು ಆ ಕರ್ಮ ಒಂದು ಕಲೆ ರೂಪದಲ್ಲಿ ಕಾಣಿಸ್ತಾ ಹೋಗುತ್ತೆ. तो उनमें जो भी कर्म उनमें उनका जो भी कर्म होगा ಅಂತವ್ರದ್ದು ಏನೇ ಕರ್ಮ ಮಾಡ್ತಾ ಇರ್ಬೋದು ಆ ಕರ್ಮ ಪ್ರತಿಯೊಂದು ಕರ್ಮ ಕಲೆ ಸಮಾನವಾಗಿ ಕಾಣಿಸ್ಕೊಳ್ಳುತ್ತೆ. तो उनकी हर चलन ಅವರ ಪ್ರತಿಯೊಂದು ನಡತೆ देखना बोलना चलना जैसे कला के मुहाफिक दिखाई देगा. ಬಾಬಾ ಹೇಳ್ತಾರೆ ಅವರು ನಡೆಯುವಂಥದ್ದು, ನೋಡುವಂಥದ್ದು, ಮಾತಾಡುವಂಥದ್ದು, ಬಾಬಾ ಹೇಳ್ತಾರೆ ನಡತೆ, ಈ ಎಲ್ಲ ಸಹ ಒಂದು ಕಲೆ ರೂಪದಲ್ಲಿ ಕಾಣಿಸುತ್ತೆ ಬೇರೆಯವ್ರಿಗೆ. ಯಾವಾಗ 16 ಕಲೆಗಳಲ್ಲಿ ಸಂಪನ್ನ ಸ್ಟೇಜ್ ಬಂದಿರುತ್ತೆ ಅವರು ನಡೆಯೋದನ್ನು ಸಹ ಒಂದು ಕಲೆ ರೂಪದಲ್ಲಿ ಅನ್ಸುತ್ತೆ, ನೋಡೋದು ಒಂದು ಕಲೆ ರೂಪದಲ್ಲಿ ಅನ್ಸುತ್ತೆ, ಮಾತಾಡುವಂಥದ್ದು, ಕರ್ಮ ಮಾಡುವಂಥದ್ದು ಪ್ರತಿಯೊಂದನ್ನು ಸಹ ಕಲೆ ರೂಪದಲ್ಲಿ ಬೇರೆಯವರಿಗೆ ಕಾಣಿಸುತ್ತೆ. तो जैसे कोई की कला को देखने लिए कितना रुचि से जाते हैं. ತಿಳ್ಕೊಳ್ಳಿ, ಯಾವ್ದಾದ್ರು ಒಂದು ಕಲೆ ನೋಡ್ಲಿಕ್ಕೋಸ್ಕರ ತಿಳ್ಕೊಳ್ಳಿ, ಸಿನಿಮಾದಲ್ಲಿನೇ ಅವ್ರ ಆಕ್ಟಿಂಗ್ ಇರ್ಬೋದು, ಅದು ಒಂದು ಕಲೆ. ಡ್ರಾಮಾದಲ್ಲಿ ಅವ್ರ ಆಕ್ಟಿಂಗ್ ಇರ್ಬೋದು, ಅದು ಒಂದು ಕಲೆ. ಅಥವಾ ಸರ್ಕಸ್ ನಲ್ಲಿ ಒಂದು ಮೇಲೆ ಕೆಳಗಡೆ ಮಾಡಿ ತೋರಿಸ್ತಾರೆ, ಅದು ಒಂದು ಕಲೆ. ಕ್ರಿಕೆಟ್ ಒಂದು ಕಲೆ. ಸೊ ಈ ರೀತಿ ಯಾರದೇ ಒಂದು ಕಲೆನನ್ನ ನೋಡ್ಲಿಕ್ಕೆ ಹೋದಾಗ ಎಷ್ಟು ರುಚಿಯಿಂದ ಹೋಗ್ತಾರಲ್ಲ ಅವ್ರ ಕಲೆಯನ್ನ ನೋಡ್ಲಿಕ್ಕೋಸ್ಕರ. तो इसी ರೀತಿ से
ಅದೇ ರೀತಿಯಿಂದ जो संपूर्ण स्टेज को प्राप्त हुई आत्माएं होती है, ಯಾರು ಸಂಪೂರ್ಣ ಸ್ಟೇಜ್ ನನ್ನ ಪ್ರಾಪ್ತಿ ಆಗಿರುವಂತಹ ಆತ್ಮ ಇರ್ತಾರೆ, कंप्लीट फाइनल स्टेज ನನ್ನ ಯಾರು ಹೊಂದಿರುವಂತ ಆತ್ಮ ಇರ್ತಾರೆ. इसी रीति से जो संपूर्ण स्टेज को प्राप्त हुई आत्माएं होती हैं, उनकी हर चलन कला के रूप में होती है. ಅವರ ಪ್ರತಿಯೊಂದು ನಡತೆ ನಡವಳಿಕೆ ಹೇಗಿರುತ್ತೆ, ಕಲೆ ರೂಪದಲ್ಲಿ ಕಾಣಿಸುತ್ತೆ. उनका हर चलन कला के रूप में होती है और चरित्र के रूप में भी हो जाती है. ಅದೇ ಚರಿತ್ರ ರೂಪದಲ್ಲಿನೂ ಸಹ ಕಾಣಿಸ್ಕೊಳ್ಳುತ್ತೆ. ಅವ್ರು ಮಾಡುವಂತ ಪ್ರತಿಯೊಂದು ಕರ್ಮ ಹೇಗೆ ಇರುತ್ತೆ ಅಂದ್ರೆ ಒಂದು ಚರಿತ್ರ ರೂಪದಲ್ಲಿ ಬೇರೆಯವ್ರಿಗೆ ಕಾಣಿಸ್ತಾ ಹೋಗುತ್ತೆ. ಸೊ ಅದನ್ನೇ ಬಾಬಾ ಹೇಳ್ತಾರೆ ಕಿ ವಿಶೇಷತಾ ಹುಯಿ, ಆ ಲೆಕ್ಕದಲ್ಲಿ ಅದು ವಿಶೇಷತೆ ಆಯ್ತು. जैसे साकार के बोलने में चलने में सभी में विशेषता देखी. ಹೇಗೆ ಸಾಕಾರ ಬಾಬಾ ಬ್ರಹ್ಮಬಾಬನಲ್ಲಿ ಬಾಬಾ ಹೇಳ್ತಾರೆ ಮಾತಾಡುವಂಥದ್ರಲ್ಲಿ, ನಡೆಯುವಂಥದ್ರಲ್ಲಿ, ಎಲ್ಲ ಮಾತುಗಳಲ್ಲಿ ವಿಶೇಷತೆಯನ್ನ ಕಾಣಿಸ್ಕೊಂಡಿತ್ತು. यह कला भी उठने बैठने की भी कला, ಎದ್ದೇಳೋದು ಕೂತ್ಕೊಳ್ಳುವಂಥದ್ದು ಸಹ ಒಂದು ಕಲೆ. देखने की भी कला, ಚಲನೆ ಕಿ ಬಿ ಕಲಾ ಹೋತಿ. ಬಾಬಾ ಹೇಳ್ತಾರೆ ಎದ್ದೇಳೋದು ಹೇಗೆ, ಕೂತ್ಕೊಳ್ಳೋದು ಎಷ್ಟು ನಮ್ರತೆಯಿಂದ ಕೂತ್ಕೊಳ್ತಾರೆ, ಎದ್ದೇಳ್ತಾರೆ ಹೇಗೆ, ಅದೇ ರೀತಿ ನೋಡುವಂಥದ್ದು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಮತ್ತೆ ನಡೆಯುವಂಥದ್ದು. ಕೆಲವ್ರು ನಡೀತಾ ಇರುವಾಗ ಸೌಂಡ್ ಮಾಡ್ಕೊಂಡು ನಡೀತಾ ಇರೋ ಏನಂತ ಹೇಳ್ತಾರೆ, ಇವ್ರೆ ಯಾವ ತರ ರಾಕ್ಷಸ ತರನೋ ಹೆಂಗೆ ನಡೀತಾ ಇದ್ದಾರೆ. ದೇವತೆಗಳು ನಡೆಯೋದು ಅದು ಸೌಂಡೇ ಬರಲ್ಲ. ಸೊ ನಡೆಯೋದನ್ನು ಸಹ ಏನಾಗಿದೆ, ಒಂದು ಕಲೆ ಆಗಿದೆ. ಸಭಿ ಮೇ ನ್ಯಾರಾಪನ್ ಅವ್ರ ವಿಶೇಷತಾ ಥಿ, ಅದರಲ್ಲಿ ನ್ಯಾರ ಭಿನ್ನತನ ಮತ್ತೆ ವಿಶೇಷತೆ ಇರುತ್ತೆ. तो हर कर्म कला के रूप में प्रैक्टिकल में देखा. तो ಬ್ರಹ್ಮವಾ ಬಂದು ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿ ಪ್ರಾಕ್ಟಿಕಲ್ ನಲ್ಲಿ ನೋಡಲಾಗಿದೆ. तो 16 ಕಲಾ ಅರ್ಥಾತ್, ಆ ಲೆಕ್ಕದಲ್ಲಿ ಬಾಬಾ ಹೇಳ್ತಾರೆ 16 ಕಲೆಗಳಂದ್ರೆ ಅರ್ಥ हर चलन ಸಂಪೂರ್ಣ ಕಲಾ ಕೆ ರೂಪ ಮೇ ದಿಖಾಯಿ ದೆ. ಬಾಬಾ ಹೇಳ್ತಾರೆ ನಿಮ್ಮ ಪ್ರತಿಯೊಂದು ನಡತೆನೂ ಸಹ ಸಂಪೂರ್ಣ ಕಲೆ ರೂಪದಲ್ಲಿ ಕಾಣಿಸ್ಬೇಕು. ಇಸ್ಕೋ कहते हैं 16 ಕಲಾ ಸಂಪೂರ್ಣ. ಇದಕ್ಕೆ ಹೇಳಲಾಗುತ್ತೆ ಏನಂತ, 16 ಕಲಾ ಸಂಪೂರ್ಣ. तो संपूर्ण स्टेज की निशानी यही होगी जो उनका हर कर्म ಕಲಾ ಕೆ ಮುಹಾಫಿಕ್ ದಿಖಾಯಿ ದೆ. तो ಬಾಬಾ ಹೇಳ್ತಾರೆ ಸಂಪೂರ್ಣ ಸ್ಟೇಜ್ ನ ಗುರ್ತೆ ಆಗಿರುತ್ತೆ ಅವರ ಮಾಡುವಂತಹ ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅರ್ಥಾತ್ ಉಸ್ಮೆ ವಿಶೇಷತಾ ಹೋಗಿ, ಅದರಲ್ಲಿ ಏನಿರುತ್ತೆ ವಿಶೇಷತೆ ಕಾಣಿಸುತ್ತೆ. ಇಸ್ಕೋ कहते हैं ಸಂಪೂರ್ಣ ಸ್ಟೇಜ್. ಬಾಬಾ ಇದಕ್ಕೆ ಹೇಳ್ತಾರೆ ಏನಂತ, ಸಂಪೂರ್ಣ ಸ್ಟೇಜ್. तो वो 16 कला संपूर्ण बनने का जो लक्ष्य रखा है, ಆ ಲೆಕ್ಕದಲ್ಲಿ ನೀವು 16 ಕಲಾ ಸಂಪೂರ್ಣ ಆಗುವಂತಹ ಏನು ಲಕ್ಷ್ಯವನ್ನ ಇಟ್ಕೊಂಡಿದ್ರೆ, जो 16 कला संपूर्ण बनने का लक्ष्य रखा है उसका स्पष्टीकरण यही है. ಅದರದ ಒಂದು ಸ್ಪಷ್ಟೀಕರಣ ಇದೇ ಆಗಿದೆ. ಚೆಕ್ ಕರ್ನಾ ಚಾಹಿಯೆ. ಸೊ ಅದರಿಂದ ನಿಮ್ಮ ಒಳಗಡೆ ನೀವು ಚೆಕ್ ಮಾಡ್ಕೋಬೇಕಾಗಿದೆ ಕಿ ಮೇರೆ ದೇಖನೆ ಮೇ ಕಲಾ ಜೈಸಾ ಹೈ. ನಾನು ನೋಡ್ತಾ ಇದ್ದಾಗ ಬೇರೆಯವ್ರನ್ನ ಅಥವಾ ಯಾವುದೇ ವಸ್ತು ವ್ಯಕ್ತಿನನ್ನ ಅದು ಕಲೆ ರೂಪದಲ್ಲಿ ಇದೆಯಾ ಅಂದ್ರೆ ಇದೆಲ್ಲ ಚೆಕ್ ಮಾಡ್ಕೊಳ್ಳೋದು. ಆ ಸ್ಟೇಜ್ನಿ ನಾನು ಹೊಂದಿದ್ದೀನಿ ಅಂದ್ರೆ ನೋಡೋದು ಒಂದು ಕಲೆನೆ, ಮಾತಾಡೋದು ಒಂದು ಕಲೆನೆ, ಎದ್ದೇಳೋದು, ಕೂತ್ಕೊಳ್ಳೋದು, ನಡೆಯೋದು ಪ್ರತಿಯೊಂದನ್ನು ಸಹ ಒಂದು ಕಲೆ ರೂಪದಲ್ಲಿ ಬೇರೆಯವರಿಗೆ ಕಾಣಿಸ್ಕೊಳ್ಳುತ್ತೆ. ಆ ರೀತಿಯಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮೊದಲು ಕಿ ಮೇರೆ ಮೇ ದೇಖನೆ ಮೇ ಕಲಾ ಹೈ, ಮೇರೆ ಬೋಲ್ನೆ ಮೇ ಕಲಾ ಬರಿ ಹುಯಿ ಹೈ. ನಾನು ಮಾತಾಡ್ತಾ ಇರುವಂತದ್ದು ಬೇರೆಯವರಿಗೆ ಪ್ರೇರಣಾದಾಯಕವಾಗಿ ಉಮಂಗ ಉತ್ಸಾಹ ತರುವಂತದ್ರಲ್ಲಿ, ಮೇಲಕ್ಕೆ ತರುವಂತದ್ರಲ್ಲಿ ಆ ತರ ಕಾಣಿಸ್ತಾ ಇದೆಯಾ, ಆ ಲೆಕ್ಕದಲ್ಲಿ ಅದನ್ನು ಸಹ ನಿಮ್ಮ ಮಾತು ಕಲೆ ಅಂತಾನೆ ಕರೆಯಲಾಗುತ್ತೆ. ಮೇರೆ ಬೋಲ್ನೆ ಮೇ ಕಲಾ ಬರಿ ಹುಯಿ ಹೈ. ವೈಸೆ कहते हैं ಕಲಾ ಕಾಯಾ ಕಿ ಚಟ್ ಹೋ ಗಯಿ ಹೈ. ಇವ್ರದ್ದು ಕಲೆಗಳೆಲ್ಲ ಸಂಪೂರ್ಣ ನಿಲ್ಲಾಗಿದೆ ಅಂತ ಹೇಳಲಾಗುತ್ತೆ. तो ಕಲಾ ಏಕ್ ಅಚ್ಚಿ ಚೀಸ್ ಹೋತಿ. ಆ ಲೆಕ್ಕದಲ್ಲಿ ಬಾಬಾ ಹೇಳ್ತಾರೆ ಕಲೆ ಅನ್ನುವಂಥದ್ದು ಒಂದು ಒಳ್ಳೆ ವಸ್ತು ಆಗಿರುತ್ತೆ.
ಕಲೆ ಅಂದ್ರೇನೆ ಒಂದು ಒಳ್ಳೆ ರೀತಿಯ ವಸ್ತು ಆಗಿರುತ್ತೆ. ಸೊ ಬಾಬಾ ಹೇಳ್ತಾರೆ, ಅರ್ಥಾತ್ ಕರ್ಮ ಮೇ ಜೋ ಆಕರ್ಷಣ್ ಕರ್ನೆ ಕಿ ಶಕ್ತಿ, ಅದರ ಅರ್ಥನೇ ಏನಾಗಿದೆ, ನಿಮ್ಮ ಕರ್ಮದಲ್ಲಿ ಏನು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಅಥವಾ ವಿಶೇಷತಾ ಇದೆ, ಆಕರ್ಷಣೆ ಮಾಡುವಂತ ಶಕ್ತಿ ಅನ್ಸ್ಕೋಬಹುದು ಅಥವಾ ಯಾವ್ದಾದ್ರೂ ಒಂದು ವಿಶೇಷತೆ ಇರಬಹುದು. ಓ ಖತಮ್ ಹೋ ಗೈ, ಕಲಾ ಕಾಯ ಚಟ್ ಹೋ ಗೈ, ಅಂದ್ರೆ ಕಲೆಗಳು ಇವರಲ್ಲಿರುವಂತದ್ದು ಕಂಪ್ಲೀಟ್ ನಿಲ್ಲಾಯಿತು. ಅಂದ್ರೆ ಅರ್ಥ ಏನು, ಅವರಲ್ಲಿರುವಂತಹ ವಿಶೇಷತೆ ಶಕ್ತಿ ಏನಿದೆ ಅದು ಸಂಪೂರ್ಣವಾಗಿ ಲುಪ್ತ ಆಯಿತು, ಸಾಧಾರಣ ಆಯಿತು. ಕರ್ಮ ಸಾಧಾರಣ ಆಗಿರೋದ್ರಿಂದ, ವಿಶೇಷತೆ ಕಾಣದೇ ಇರೋದ್ರಿಂದ ಅವಳ ಕಲೆಗಳಿಲ್ಲ ಅಂತಾನೆ ಹೇಳಲಾಗುತ್ತೆ. ತೋ ಹರ್ ಕರ್ಮ ಹಮಾರ ಕೆಸಾ ಹೋ, ನಾವು ಮಾಡುವಂತಹ ಪ್ರತಿಯೊಂದು ಕರ್ಮ ಹೇಗಿರ್ಬೇಕು, ಕಲಾಕ್ಕೆ ಸಮಾನ ಹೇ ಯಾ ನಹಿ ಯಹ ಆಪ್ಕೋ ಚೆಕ್ ಕರ್ನ. ನಾವು ಮಾಡುವಂತ ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿ ಇದೆಯಾ ಇಲ್ವಾ, ಇದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. जैसे कोई बाजीगर होते हैं तो वह जितना समय बाजी दिखाते हैं उतना समय हर कर्म कला के रूप में दिखाई देता है. ಯಾವುದೇ ಒಂದು ಬಾಜಿಗರ್ ಅಂದ್ರೆ ಮ್ಯಾಜಿಕ್ ತೋರಿಸುವಂತವ್ರು ಇರ್ತಾರೆ ಅಥವಾ ಸರ್ಕಸ್ ತೋರಿಸುವಂತವ್ರು ಇರ್ತಾರೆ. ಅವ್ರು ಎಷ್ಟು ಸಮಯ ಆ ಸರ್ಕಸ್ ನನ್ನ ಅಥವಾ ಮ್ಯಾಜಿಕ್ ನನ್ನ ತೋರಿಸ್ತಾ ಇರ್ತಾರೆ, ಅಷ್ಟು ಸಮಯ ಅವರ ಮಾಡುವಂತಹ ಕರ್ಮದ ಕಲೆ ಏನಿದೆ ಪ್ರತಿಯೊಬ್ಬರೂ ಸಹ ಅಟೆನ್ಷನ್ ಕೊಟ್ಟು ನೋಡ್ತಾ ಇರ್ತಾರೆ. ಆ ಲೆಕ್ಕದಲ್ಲಿ ಅವ್ರ ಕರ್ಮದ ಕಲೆಯಲ್ಲಿ ಏನಿದೆ ವಿಶೇಷತೆ ಇದೆ. ಉतना समय हर कर्म कला के रूप में दिखाई देता है. चलते कैसे, ನಡೀತಾ ಇರುವಂತ ವಿಧಾನನೂ ಸಹ ಡಿಫರೆಂಟ್ ಇರುತ್ತೆ. ಚೀಸ್ ಕೈಸೆ ಉಠಾತೆ, ವಸ್ತುನನ್ನ ಹೇಗೆ ತೆಗೆದುಕೊಳ್ತಾರೆ. ವಹ ಸವಿ ಕಲಾ ಕೆ ರೂಪ ಮೇ ನೋಟ್ ಕರ್ತೆ, ಅದೆಲ್ಲವೂ ಸಹ ಕಲೆ ರೂಪದಲ್ಲಿ ನೋಟ್ ಮಾಡ್ಕೊಳ್ಳಾಗುತ್ತೆ. तो यह संगम युग ವಿಶೇಷ ಕರ್ಮ ರೂಪಿ ಕಲಾ ದಿಖಾನೆ ಕಾ ಯುಗ है. तो ಆ ಲೆಕ್ಕದಲ್ಲಿ ಈ ಸಂಗಮ್ ಯುಗ ಏನಿದೆಯೋ ವಿಶೇಷವಾಗಿ ಕರ್ಮರೂಪಿ, ಕರ್ಮ ಅನ್ನುವಂತಹ ಕಲೆ, ನಮ್ಮ ಕರ್ಮನೇ ಏನಾಗಿದೆ ಕಲೆ. ಸೊ कर्म रूपी कला दिखाने का समय है. तो सदैव ऐसा महसूस हो कि हम स्टेज पर है. तो ಬಾಬಾ ಹೇಳ್ತಾರೆ, ಈ ರೀತಿ ಸದಾ ನಿಮ್ಮನ್ನ ನೀವು ಅನುಭವ ಮಾಡಬೇಕು. ಏನಂತ ಅನುಭವ ಮಾಡ್ಬೇಕಂತಾರೆ ಬಾಬಾ, ಕಿ ನಾನು ಸದಾ ಸ್ಟೇಜ್ ಮೇಲೆ ಇದ್ದೀನಿ ಅಂತ. ऐसे 16 ಕಲಾ ಸಂಪೂರ್ಣ आपको बनना है. ಈ ರೀತಿ 16 ಕಲೆಗಳಲ್ಲಿ ಸಂಪೂರ್ಣತೆಯನ್ನ ಪಡ್ಕೋಬೇಕಾಗಿದೆ. तो जिसका हर कर्म कला के रूप में होता है. ತಿಳ್ಕೊಳ್ಳಿ, ಯಾರ ಪ್ರತಿಯೊಂದು ಕರ್ಮ ಯಾರ ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿ ಇರುತ್ತೆ, ಉನ್ಕೆ ಹರ್ ಕರ್ಮ ಅರ್ಥಾತ್ ಗುಣೋಂ ಕಾ ಗಾಯನ. ಬಾಬಾ ಹೇಳ್ತಾರೆ, ಅವರ ಪ್ರತಿಯೊಂದು ಕರ್ಮ ಅರ್ಥಾತ್ ಗುಣಗಳ ಗಾಯನ ಆಗ್ತಾ ಇರುತ್ತೆ. ಬಾಬಾ ಹೇಳ್ತಾರೆ, ಗುಣಗಳಂದ್ರೇನೆ ಕರ್ಮದಲ್ಲಿ ಕಾಣಿಸುತ್ತಲ್ಲ, ನೀವು ಮಾಡುವಂತ ಕರ್ಮದಲ್ಲಿನೇ ಪ್ರತಿಯೊಂದು ಗುಣ ಸ್ಪಷ್ಟವಾಗಿ ಕಾಣಿಸುತ್ತೆ. ಲೈಕ್ ಹರ್ಷಿತ ಮುಖತೆ, ಮುಖ ನಗ್ತಾ ಇದೆ, ಅದು ಕರ್ಮನೇ ಅಲ್ವಾ, ಬಟ್ ಅದರಲ್ಲಿ ಹರ್ಷಿತ ಮುಖವಾಗಿ. ತೋ ಇವರು ಸರಳವಾಗಿದ್ದಾರೆ, ಅದನ್ನು ಸಹ ಕರ್ಮದಲ್ಲಿ ಕಾಣಿಸುತ್ತಲ್ಲ, ಇವರು ಸರಳತೆ ಹೇಗಿದೆ ಅಂತ, ನಮ್ರತೆ ಹೇಗಿದೆ ಅಂತ, ಸಿಂಪ್ಲಿಸಿಟಿ ಹೇಗಿದೆ ಅಂತ, ಡಿಸಿಪ್ಲಿನ್ ಹೇಗಿದೆ ಅಂತ, ಅಥವಾ ನಿರ್ಭಯತೆ, ಅವೆಲ್ಲವೂ ಸಹ ಎಲ್ಲಿ ಕಾಣಿಸ್ತವೆ, ಕರ್ಮದಲ್ಲಿ ಕಾಣಿಸುತ್ತೆ. तो ಕರ್ಮ ಅಂದ್ರೇನೆ ಗುಣ ಅಂತ. तो उनके हर कर्म, ಅವರ ಪ್ರತಿಯೊಂದು ಕರ್ಮ ಅರ್ಥಾತ್ ಗುಣೋಂಕ ಗಾಯನ ಅಂತ, ಕರ್ಮದ ಗಾಯನ ಅಂತ ಹೇಳಿ ಅಥವಾ ಗುಣಗಳ ಗಾಯನ ಅಂತ ಹೇಳಿ ಆಗುತ್ತೆ. इसको दूसरे शब्दों में कहा जाता है हर कर्म ಚರಿತ್ರ ಸಮಾನ. ಇನ್ನೊಂದು ರೂಪದಲ್ಲಿ ಅಥವಾ ಇನ್ನೊಂದು ಶಬ್ದಗಳಲ್ಲಿ ಹೇಳಲಾಗುತ್ತೆ ಏನಂತ, ಅವರ ಪ್ರತಿಯೊಂದು ಕರ್ಮ ಚರಿತ್ರ ಸಮಾನವಾಗಿ ಹೇಳಲಾಗುತ್ತೆ. तो जिस कला के रूप को देख औरों में भी प्रेरणा ಬರ್ತಿ है. ಯಾವ ಕಲೆಯ ರೂಪವನ್ನ ನೋಡ್ತಾ ಅನ್ಯರಲ್ಲಿನೂ ಸಹ ಪ್ರೇರಣೆ ಆಗುತ್ತೆ. ಅಂತವ್ರು ನೋಡಿ ನಾವು ಕಲಿಬೇಕು, ಅವರಲ್ಲಿರುವಂತ ಗುಣಗಳನ್ನ ನಾವು ಪಡ್ಕೋಬೇಕು ಅಂತ ಅವ್ರು ನೋಡಿದಾಗ ನಮ್ಗೆ ಏನ್ ಬರುತ್ತೆ, ಪ್ರೇರಣೆ ಬರುತ್ತೆ. ಉನ್ಕೆ ಕರ್ಮ ಬಿ ಸರ್ವಿಸಬಲ್ ಬನ್ ಜಾತೆ, ಅವ್ರು ಮಾಡುವಂತಹ
ಕರ್ಮನೂ ಸಹ ಏನಾಗುತ್ತೆ, सर्विसेबल ಆಗಿರುತ್ತೆ. जैसे कोई कला दिखाते हैं तो कला कमाई का साधन होता है. ತಿಳ್ಕೊಳ್ಳಿ, ಯಾವ್ದಾದ್ರು ಒಂದು ಕಲೆ ಆರ್ಟ್ ತೋರಿಸ್ತಾ ಇದ್ದಾರೆ, ಆ ಆರ್ಟ್ ಅಥವಾ ಕಲೆ ಏನಾಗಿರುತ್ತೆ, ಸಂಪಾದನೆಗೆ ಆಧಾರ ಆಗಿರುತ್ತೆ ಅಲ್ವಾ. ಕಾರ್ಪೆಂಟ್ರಿ ಒಳ್ಳೆ ಒಳ್ಳೆ ಡಿಸೈನ್ ಮಾಡಿದ್ರು, ಓ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಪೇಂಟಿಂಗ್ ಮಾಡಿರ್ತಾರೆ, ಅದರಲ್ಲಿನೂ ಸಹ ಎಷ್ಟು ಚೆನ್ನಾಗಿ, ಅದರಲ್ಲಿನೂ ಸಂಪಾದನೆ ಆಗುತ್ತೆ. ಏನೇ ಒಂದು ಕಲೆ ತೋರಿಸಿದ್ರು ಸಹ ಆ ಕಲೆಯಿಂದ ಏನಾಗುತ್ತೆ, ಸಂಪಾದನೆ ಆಗುತ್ತೆ. कला दिखाते हैं तो कला कमाई का साधन हो जाता है. तो इस रीति से ಈ ವಿಧಾನದಿಂದ वो जो हर कर्म कला के रूप में करते हैं, और ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿ, ಬಾಬಾ ಹೇಳ್ತಾರೆ ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿ ಮಾಡುತ್ತೆ. ಬಾಬಾ ಹೇಳ್ತಾರೆ ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿ ಮಾಡ್ತಾರೆ. तो इस रीति से वो हर कर्म कला के रूप में करते हैं, उनके वह कर्म अकूट कमाई के साधन बन जाते हैं. ಆ ಒಂದು ಕರ್ಮ ಲೆಕ್ಕವಿಲ್ಲದಷ್ಟು ಸಂಪಾದನೆಗೆ ಆಧಾರ ಆಗಿರುತ್ತೆ. और दूसरों को आकर्षण करते हैं, ಅವ್ರು ಮಾಡುವಂತ ಪ್ರತಿಯೊಂದು ಕರ್ಮ ಬೇರೆಯವ್ರನ್ನ ಆಕರ್ಷಣೆ ಮಾಡುತ್ತೆ. हर कर्म कला के रूप में होगा तो वह एक चुंबक बन जाए. ನೀವು ಮಾಡುವಂತ ಪ್ರತಿಯೊಂದು ಕರ್ಮ ಕಲೆ ರೂಪದಲ್ಲಿದ್ರೆ ಬಾಬಾ ಹೇಳ್ತಾರೆ ಅದು मैग्नेट ಆಗಿರುತ್ತೆ, चुंबक ಆಗಿರುತ್ತೆ. वह एक चुंबक बन जाएगा. आजकल के जमाने में कोई छोटे मोटे कला दिखाने वाले भी रास्ता चलते कला दिखाते हैं तो सभी के इकट्ठे हो जाते हैं ना. ಈ ಸಮಯದಲ್ಲಿನೂ ಸಹ ಕೆಲವರು ಸಣ್ಣ ಪುಟ್ಟ ಕಲೆಯನ್ನ ತೋರಿಸುವಂತವ್ರು ಇರ್ತಾರೆ. ಲೈಕ್ ದಾರದ ಮೇಲೆ ನಡೆಯುವಂಥದ್ದು, ಒಂದು ಹಾವುನಿ ಈ ತರ ತಿರುಗಿಸುವಂತ, ಇವೆಲ್ಲ ಸಹ ಸಣ್ಣ ಪುಟ್ಟ ಕಲೆಗಳು. ಸಣ್ಣ ಪುಟ್ಟ ಕಲೆಗಳು ಸಹ ನೀವು ತೋರ್ಸಕ್ಕೆ ಹೋದಾಗ ಎಲ್ಲರೂ ಸಹ ಒಟ್ಟಿ ಕೂಡ ನೋಡ್ತಾರಲ್ಲ, ಏನ್ ಮಾಡ್ತಾ ಇದ್ರೆ ಕಲೆ ಹೆಂಗಿದೆ ಅಂತ. तो रास्ते चलते कला दिखाते हैं तो सभी इकट्ठे हो जाते हैं. ಆ ಕಲೆಯನ್ನ ನೋಡ್ಲಿಕ್ಕೋಸ್ಕರ ಎಲ್ಲರೂ ಸಹ ಜಮ ಕೂಡ್ತಾರೆ. यह तो है श्रेष्ठ कला. ಆದ್ರೆ ಇಲ್ಲಿ ಬಾಬನಿಂದ ನಾವು ಕಲ್ತಿರುವಂತಹ ಕರ್ಮ ಇದಾಗಿದೆ ಶ್ರೇಷ್ಠ ಕಲೆ. तो क्या आत्माएं इस कला को देख के आकर्षित नहीं होगी? ಆ ಲೆಕ್ಕದಲ್ಲಿ ಆತ್ಮಗಳು ನಿಮ್ಮಲ್ಲಿರುವಂತಹ ಈ ಕರ್ಮರೂಪಿ ಕಲೆಯನ್ನ ನೋಡಿ ಆಕರ್ಷಣೆ ಆಗಲ್ವಾ? ಅಭಿ ಇತನೆ ತಕ್ ಚೆಕಿಂಗ್ ಕರ್ನಿ ಹೈ. ಅದರಿಂದ ನೀವು ಇಷ್ಟು ತನಕ ನಿಮ್ಮನ್ನ ನೀವು ಚೆಕ್ ಮಾಡ್ಕೋಬೇಕಾಗಿದೆ. ಏನ್ ಚೆಕ್ ಮಾಡ್ಕೋಬೇಕು? ನನ್ನ ಮಾತು ಕಲೆ ರೂಪದಲ್ಲಿದೆಯಾ, ನೋಡೋದು ಕಲೆ ರೂಪದಲ್ಲಿದೆಯಾ, ನಡೆಯೋದು ಕಲೆ ರೂಪದಲ್ಲಿದೆಯಾ, ಕರ್ಮ ಮಾಡೋದು ಕಲೆ ರೂಪದಲ್ಲಿದೆಯಾ, ಇಷ್ಟು ತನಕ ಪ್ರತಿಯೊಂದರು ನೀವು ಚೆಕ್ ಮಾಡ್ಕೊ. जो भी श्रेष्ठ आत्माएं बनती है, ಯಾರೇ ಈ ಡ್ರಾಮಾದ ಒಳಗಡೆ ಶ್ರೇಷ್ಠ ಆತ್ಮಗಳಾಗ್ತಾರೆ, उनके हर कर्म के ऊपर सभी का अटेंशन रहता है. ನಾವು ಶ್ರೇಷ್ಠ ಆತ್ಮಗಳು ಹೋಗ್ತಾ ಇದೀವಿ ಅಂದ್ರೆ ಅರ್ಥ ಏನು? ಸ್ಟೇಜ್ ಮೇಲೆ ವಿಶೇಷವಾದಂತಹ ಪಾತ್ರ ಮಾಡುವಂತಹ ಪಾತ್ರಧಾರಿ ಆಗಿದ್ದೀವಿ ಅಂತ. ಆವಾಗ ವಿಶೇಷ ಪಾತ್ರ ಮಾಡುವಂತಹ ಪಾತ್ರಧಾರಿಗಳ ಮೇಲೆ ಎಲ್ಲರದು ಏನು ಹೋಗುತ್ತೆ? ಅಟೆನ್ಷನ್ ಹೋಗುತ್ತೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರು ಪ್ರತಿಯೊಂದನ್ನು ಸಹ ಕೈ ಎತ್ತಿದ್ರು ಸಹ ಓ ಹಿಂಗೆತ್ತಬೇಕು, ಇಲ್ಲ ಅಂದ್ರೆ ಡೈಲಾಗ್ ಹೇಳಿದ್ರು ಸಹ ಈ ತರ ಹೇಳಬೇಕು, ಅವ್ರ ಡ್ರೆಸ್ಸಿಂಗ್ ಮಾಡಿದ್ರು ಸಹ ಆತರ ಮಾಡ್ಬೇಕು. ಅವರ ಪ್ರತಿಯೊಂದು ಕರ್ಮದ ಮೇಲೆ ಎಲ್ಲರಿಗೂ ಏನಿರುತ್ತೆ? अटेंशन. क्योंकि उनके हर कर्म में कला भरी हुई होती. ಯಾಕಂದ್ರೆ ಅವ್ರು ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲಿ ಏನ್ ತುಂಬಿರುತ್ತೆ? ಕಲೆ ತುಂಬಿರುತ್ತೆ. तब तो हर कर्म के कला का मंदिरों में पूजन होता है. ಅದರಿಂದನೇ ಪ್ರತಿಯೊಂದು ಕರ್ಮದ ಕಲೆಯ ಮಂದಿರದಲ್ಲಿ पूजन ಆಗುತ್ತೆ. जो बड़े बड़े मंदिर होंगे उनके उठने के चरित्र का दर्शन अलग होगा. ತಿಳ್ಕೊಳ್ಳಿ, ಎಲ್ಲಿ ದೊಡ್ಡ ದೊಡ್ಡ ಮಂದಿರಗಳಿರ್ತವೆ ಅಲ್ಲಿ ಎದ್ದೇಳುವಂತಹ ಚರಿತ್ರದ ದರ್ಶನ ಬೇರೆ ತರ ಇರುತ್ತೆ. ಎಬ್ಸೋದನ್ನು ಸಹ ಒಂಥರ ವಿಶೇಷವಾಗಿ ಎಬ್ಬಿಸ್ತಾರೆ. ಸೋನೆ ಕಾ ಅಲಗ್ ಹೋಗ, ಅದರದನ್ನು ಸಹ ಮಲಗಿಸೋದು, ಒಂದು ಹಾಡು ಹೇಳ್ಬಿಟ್ಟು ಮತ್ತೆ ಮಲಗಿಸೋದು ವಿಚಿತ್ರವಾಗಿ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಖಾನೆ ಕಾ ಅಲಗ್ ಹೋಗ, ಊಟದ ಸೇರಿಸ. ನಹಾನೆ ಕಾ ಅಲಗ್ ಹೋಗ, ಸ್ನಾನ ಮಾಡಿಸ್ತಾರೆ ಭಿನ್ನವಾಗಿ, ड्रेस चेंज ಮಾಡ್ತಾರೆ. बहुत थोड़े मंदिर जहां सभी कर्मों के दर्शन
ಬಹಳ ಕಡಿಮೆ ಮಂದಿರಗಳು ಆತರ ಇರುವಂತದ್ದು. ಇಲ್ಲಿ ಕರ್ಮದ ದರ್ಶನ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ತಿರುಪತಿ ವಿಶೇಷವಾಗಿ ನೋಡ್ಬೋದು. तो उसका कारण क्या है? ಅದಕ್ಕೆ ಕಾರಣ ಏನು? क्योंकि हर कार्य कला के रूप में किया. ಯಾಕೆಂದ್ರೆ ಆ ದೇವತೆ ಪ್ರತಿಯೊಂದು ಕಾರ್ಯ ಕಲೆ ರೂಪದಲ್ಲಿ ತೋರಿಸಿರುವಂಥದ್ದು. ಇಸಿಲಿಯೇ ಯಾದಗಾರ್ ಚಲಾ. ಅದಕ್ಕೋಸ್ಕರ ಅವ್ರದ್ದು ಸ್ಮಾರಕ ಆ ರೀತಿಯಲ್ಲಿ ನಡ್ಕೊಂಡು ಬಂದಿರುತ್ತೆ. ಸಾಕಾರ ಮೇ ಬಿ ಹರ್ ಕರ್ಮ ಕೋ ದೇಖನೆ ಕಿ ರುಚಿ ಕ್ಯೂ ಹೋತಿ. ಸಾಕಾರದಲ್ಲಿನೂ ಸಹ ಬ್ರಹ್ಮಬಾಬ ನೋಡಿದಾಗ ಪ್ರತಿಯೊಂದು ಕರ್ಮ ನೋಡ್ಲಿಕ್ಕೆ ನಮ್ಗೆ ಯಾಕೆ ಇಷ್ಟ ಆಗ್ತದೆ? ಇತನೇ ವರ್ಷ ಸಾಥ್ ರಹತೆ ಹುವೆ, ಇಷ್ಟು ವರ್ಷಗಳು ಬಾಬನ್ ಜೊತೆ ಇರ್ತಾ, ಜಾನ್ತೆ ಹುವೆ, ಸಮಜ್ತೆ ಹುವೆ, ಗೊತ್ತು ಮಾಡ್ಕೊಳ್ತಾ, ತಿಳ್ಕೊಳ್ತಾ, ದೇಖ್ತೆ ಹುವೆ ಫಿರ್ ಬಿ ದೇಖನೆ ಕಿ ರುಚಿ ಕ್ಯೂ ಹೋತಿ. ಎಲ್ಲ ಗೊತ್ತಿದೆ ಬಾಬಾ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ, ಆದ್ರೂ ಸಹ ಪುನಃ ಮಾಡ್ಬೇಕು ಅಂತ ಅಥವಾ ಪುನಃ ನೋಡ್ಬೇಕು ಅಂತ ಒಂದು ಉತ್ಕಂಠತೆ ಯಾಕೆ ಇರುತ್ತೆ? देखते हुए भी फिर देखने की रुचि क्यों होती? एक कर्म भी देखना मिस नहीं करना चाहते. ಅದರಲ್ಲಿ ಒಂದು ಕರ್ಮನೂ ಸಹ ಮಿಸ್ ಆಗಬಾರ್ದು ಅಂತ अटेंशन ಕೊಡ್ತೀವಿ. तो जैसे जादूगर कला दिखाते तो समझते एक बात में मिस की तो बहुत कुछ मिस होगा. ಹೇಗೆ ಒಂದು ಮ್ಯಾಜಿಷಿಯನ್ ಅಂದ್ರೆ ಜಾದೂ ಮಾಡುವಂತವ್ರದ್ದು ಅದು ತೋರಿಸ್ತಾ ಇರೋದ್ರಲ್ಲಿ ಒಂದು ಸೀನ್ ಮಿಸ್ ಆಗಿದ್ರು ಸಹ ಅದು ಅರ್ಥ ಆಗಲ್ಲ ಅಂತ ಒಂದು ದೃಶ್ಯನೂ ಮಿಸ್ ಆಗಕ್ಕೆ ಬಿಡೋದಿಲ್ಲ. ಕ್ಯೂಂಕಿ ಉನ್ಕೆ ಹರ್ ಕರ್ಮ ಕಿ ಕಲಾ ಹೈ. ಯಾಕಂದ್ರೆ ಅವ್ರು ಮಾಡುವಂತ ಪ್ರತಿಯೊಂದು ಕರ್ಮದ ಒಂದು ಕಲೆ ಆಗಿದೆ. इसी रीति यह भी देखने की इच्छा रहती थी कि देखे कैसे सोए हुए. ಇದನ್ನು ಸಹ ನೋಡ್ಲಿಕ್ಕೆ ಇಚ್ಛೆ ಇರುತ್ತೆ. ಈ ಬಾಬಾ ಹೇಗೆ ಮಲಗಿದ್ದಾರೆ, ಅವ್ರು ಮಲಗಿರುವಂತಹ ವಿಧಾನ ಹೇಗಿದೆ ಅಂತ. ಸೋನೆ ಮೇ ಬಿ ಕಲಾ ಥಿ. ಬಾಬಾ ಮಲಗೋದ್ರಲ್ಲಿನೂ ಸಹ ಒಂದು ಕಲೆ ಇರ್ತದೆ. ಹರ್ ಕರ್ಮ ಮೇ ಕಲಾ ಥಿ. इसको कहते हैं 16 कला संपूर्ण. ಇದಕ್ಕೆ ಹೇಳಲಾಗುತ್ತೆ 16 ಕಲಾ ಸಂಪೂರ್ಣ. अच्छा, ऐसी स्टेज आपने बनाई. ಒಳ್ಳೇದು. ಇಂತಹ ಸ್ಟೇಜ್ ನನ್ನ ನೀವು ಮಾಡ್ಕೊಂಡಿದ್ರಾ? ऐसी स्टेज बनाई. लक्ष्य तो इसी स्टेज का है ना. ಬಾಬಾ ಪ್ರತಿಯೊಬ್ಬರದು ಲಕ್ಷ್ಯ ಅಂತೂ ಇದೇ ಸ್ಟೇಜ್ ನನ್ನ ಪಡ್ಕೋಬೇಕಂತಾನೆ ಅಲ್ವಾ? ಸಂಪೂರ್ಣ ಸ್ಟೇಜ್ ಅಥವಾ 16 ಕಲಾ ಸಂಪೂರ್ಣತೆ. ಲಕ್ಷ್ಯ ಸೆ ಲಕ್ಷಣ್ ಧಾರಣ ಕರ್ನೆ ಪಡೆಂಗೆ. ನೀವು ಯಾವ ರೀತಿ ಲಕ್ಷ್ಯ ಇಟ್ಕೊಂಡಿರ್ತೀರಿ ಅದಕ್ಕೆ ತಕ್ಕಾಗಿರುವಂತಹ ಲಕ್ಷಣಗಳನ್ನ ನಿಮ್ಮಲ್ಲಿ ಧಾರಣೆ ಮಾಡ್ಕೋಬೇಕಾಗುತ್ತೆ. ಲಕ್ಷ್ಯ ಸೆ ಲಕ್ಷಣ್ ಧಾರಣ ಕರ್ನೆ ಪಡೆಂಗೆ. ಹರ್ ಕರ್ಮ ಕಲಾ ಕೆ ರೂಪ ಮೇ ಹೋತಾ ರಹೆ. ನೀವು ಮಾಡುವಂತಹ ಪ್ರತಿಯೊಂದು ಕರ್ಮ ಹೇಗಿರ್ಬೇಕಂತಾರೆ ಬಾಬಾ? ಕಲೆ ರೂಪದಲ್ಲಿ ಇರಬೇಕು. हर कर्म कला के रूप में होता है. तो 16 कला संपूर्ण बनने से सर्व गुणों की धारणा भी ऑटोमेटिकली हो जाए. ಬಾಬಾ ಹೇಳ್ತಾರೆ 16 ಕಲಾ ಸಂಪೂರ್ಣ ಆಗೋದ್ರಿಂದ ಸರ್ವ ಗುಣಗಳ ಧಾರಣೆ ಆಟೋಮೆಟಿಕಲಿ ಆಗ್ತಾ ಹೋಗುತ್ತೆ. ಅಚ್ಚಾ, ಓಂ ಶಾಂತಿ. ಸೊ ಇದೇ ರೀತಿ ಬಾಬಾ ಏನ್ ಹೇಳ್ತಾ ಇದ್ರೆ, ವಿಶೇಷವಾಗಿ 16 ಕಲಾ ಸಂಪೂರ್ಣ ಸ್ಟೇಜ್ ನನ್ನ ನಾವು ಆತ್ಮ ಹೇಗೆ ಪಡ್ಕೊಳ್ಳೋದು, ಅದಕ್ಕೆ ಆಧಾರ ಏನು, ಅದು ಕರ್ಮದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನ ಚೆಕ್ ಮಾಡಿಕೊಂಡು ಮತ್ತೆ ನಮ್ಮ ಪ್ರತಿಯೊಂದು ಕರ್ಮವನ್ನ ಕಲೆ ರೂಪದಲ್ಲಿ ಅಥವಾ ವಿಶೇಷತೆ ರೂಪದಲ್ಲಿ ಕಾಣಿಸ್ಕೊಳ್ಳೋ ತರ ಯಾವಾಗ ಈ ಸಮಯದಲ್ಲಿ ನಾವು ಮಾಡ್ಕೊಳ್ತೀವೋ ಬಾಬಾ ಹೇಳ್ತಾರೆ ಇಡೀ ಕಲ್ಪದಲ್ಲಿ ಅಥವಾ ಭಕ್ತಿಯಲ್ಲಿನೂ ಸಹ ಆ ಕರ್ಮದ ಒಂದು ಗಾಯನ ಅದೇ ರೂಪದಲ್ಲಿ ಆಗ್ತಾ ಹೋಗುತ್ತೆ. ಓಂ ಶಾಂತಿ.